ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಇವೇಸ್ ಕ್ರಿಯೇಷನ್. ಇವಾಗ ಬೇಬಿ ಕುಚ್ಚ ಹೆಂಗೆ ಹಾಕೋದು ಅಂತ ನೋಡೋಣ. ನಾನಿಲ್ಲಿ ಸಾರಿನ ಉಲ್ಟಾ ಇಟ್ಕೊಂಡಿದ್ದೀನಿ. ಮತ್ತು ಈ ಬಿಗ್ ಐ ನೀಡಲ್ಗೆ 67 ದಾರನ ಮಕ್ಕಳ ಎಕ್ಸಾಮ್ ಪ್ಯಾಡಿಗೆ ಸುತ್ತಕೊಂಡು ಐರನ್ ಮಾಡಿ ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದೇ ಥರ ಇನ್ನೊಂದು ಕಲರ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಾರಿಗೆ 2 ಕಲರ್ ಹಾಕೋದ್ರಿಂದ 2 ಕಲರ್ನು ಈ ಥರ ಐರನ್ ಮಾಡಿ ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಹೆಮ್ಮಿಂಗ್ ನೀಡಲ್ಗೆ ಜೆರಿ ಥ್ರೆಡ್ ಹಾಕಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡು ಇವಾಗ ಸ್ಟಾರ್ಟಿಂಗಲ್ಲಿ ಮೇಲೆಯಿಂದ ನೀಡಲ್ ಹಾಕಿ ಹಾಕ್ಕೊತಾ ಇದ್ದೀನಿ. ಈ ಥರ ಇದು ಸ್ವಲ್ಪ ರೋಲ್ ಮಾಡ್ಕೋಬೇಕು. ಬಾರ್ಡ್ರ್ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ಹಾರ್ಡಾಗಿರುತ್ತೆ ಇದು. ಈ ಥರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಫೋಲ್ಡ್ ಮಾಡ್ಕೋಬೇಕು. ಮತ್ತು ಈ ಜೆರಿ ಥ್ರೆಡ್ ಹಾಕೋ ನೀಡಲ್ಲಿಂದ ಕುಚ್ಚದ ಮಧ್ಯಭಾಗದಿಂದ ಜೆರಿ ಥ್ರೆಡ್ನ ತೊಗೊಬಂದು ಈ ಥರ ಸ್ವಲ್ಪ ಇರುವಾಗಲೇ ಸಿಲ್ಕ್ ಥ್ರೆಡ್ ಜೊತೆ ಇಟ್ಕೊಂಡು ಈ ಸರ್ಕಲ್ ಒಳಗಡೆ ಹಾಕಿ ಲಾಕ್ ಮಾಡ್ಕೋಬೇಕು. ಇದೇ ಥರ ಕುಚ್ಚದ ಹಿಂದೆಯಿಂದ ನೀಡಲ್ನ ತೊಗೊಬಂದು ಸರ್ಕಲ್ ಒಳಗಡೆ ಹಾಕಿ ಇದೇ ಥರ 3 ರಿಂದ 4 ಸರಿ ಹಾಕಿ ಲಾಕ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಕುಚ್ಚದ ಮೇಲೆಯಿಂದ ನೀಡಲ್ನ ತೊಗೊಬಂದು ಈ ಥರ ಎಳ್ಕೋಬೇಕು. ನೋಡಿ, ಈ ಥರ ಹಾಕಿ ಇವಾಗ ಎಷ್ಟು ಉದ್ದ ಬೇಕೋ ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಒಂದು ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ, ಮುಕ್ಕಾಲ್ಗಿಂತ ಸ್ವಲ್ಪ ಕಡಿಮೆ ಅಷ್ಟು ಗ್ಯಾಪ್ ಬಿಟ್ಟು ಮತ್ತು ನಾನು ನೀಡಲ್ ಹಾಕಿ ಈ ಥರ ಎಳ್ಕೊತಾ ಇದ್ದೀನಿ. ನನಗೆ ಎಷ್ಟು ಉದ್ದ ಬೇಕೋ ಅಷ್ಟು ನೋಡಿಕೊಂಡು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಅದೇ ಥರ ಮಧ್ಯದಿಂದ ಜೆರಿ ಥ್ರೆಡ್ ನೀಡಲ್ ತೊಗೊಬಂದು ಸ್ವಲ್ಪ ಇರುವಾಗಲೇ ಸಿಲ್ಕ್ ಥ್ರೆಡ್ ಜೊತೆನೇ ಗಟ್ಟಿಯಾಗಿ ಇಟ್ಕೋಬೇಕು. ಕುಚ್ಚದ ಹಿಂದೆಯಿಂದ ತಂದು ಸರ್ಕಲ್ ಒಳಗಡೆ ನೀಡಲ್ ಹಾಕಿ ಈ ಥರ ಎಳ್ಕೋಬೇಕು. ಇದೇ ಥರ 3 ರಿಂದ 4 ಸರಿ ಮಾಡ್ಕೋಬೇಕು. ಮಾಡಿಕೊಂಡು ಕುಚ್ಚದ ಮೇಲೆಯಿಂದ ನೀಡಲ್ ಹಾಕಿ ಈ ಥರ ಕೆಳಗಡೆ ಎಳ್ಕೋಬೇಕು. ಮತ್ತು ನಮಗೆ ಎಷ್ಟು ಉದ್ದ ಬೇಕು ಅಷ್ಟು ನೋಡಿಕೊಂಡು ನಾನಿಲ್ಲಿ ಸ್ಮಾಲಾಗಿ ಬೇಬಿ ಕುಚ್ಚ ಹಾಕ್ತಾ ಇರೋದ್ರಿಂದ ಸ್ಮಾಲಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ 4 ಹಾಕ್ಕೊಂಡೆ. ಇವಾಗ 4 ಆದಮೇಲೆ ನಾನು ಬೇರೆ ಕಲರ್ ಇನ್ನೊಂದು ಕಲರ್ ಹಾಕ್ತಾ ಇದ್ದೀನಿ. ಸೇಮ್ ಅದೇ ಥರ ಈ ಥರ ಎಳ್ಕೋಬೇಕು. ಮತ್ತು ಜರಿ ಥ್ರೆಡ್ಡಿಂದ ಈ ಕಡೆ ತಗೊಬಂದು ಸ್ವಲ್ಪ ಇರುವಾಗಲೇ ಆ ಥರ ಹಿಡ್ಕೋಬೇಕು. ಬ್ಯಾಕ್ ಸೈಡಿಂದ ನೀಡಲ್ನ ತಗೊಬಂದು ಈ ಥರ ಲಾಕ್ ಮಾಡ್ಕೋಬೇಕು. ನಾವು ಸಾರಿನ ಉಲ್ಟಾ ಇಟ್ಕೊಂಡೋದ್ರಿಂದ ಇದು ನಾಟ್ಗಳೆಲ್ಲ ಈ ಕಡೆ ಬಂದಿರುತ್ತೆ. ಆವಾಗ ಫ್ರಂಟ್ ಸೈಡು ನೀಟಾಗಿ ಒಂದ್ರ ಕೆಳಗೆ ಒಂದು ಜರಿ ಥ್ರೆಡ್ ಬಂದು ನೀಟಾಗಿ ಕಾಣಿಸುತ್ತೆ. ಅದಕ್ಕೆ ಸಾರಿನ ಉಲ್ಟಾ ಇಟ್ಕೊತಾ ಇದ್ದೀನಿ. ಈ ಥರ 4 ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನಾನು. ತುಂಬ ಈಸಿಯಾಗಿ ಬೇಬಿ ಕುಚ್ಚನ ನಾವು ಹಾಕ್ಕೋಬೋದು. ನಮ್ಮ ಸಾರಿಗೆ ಸಾರಿ ಕಸ್ಟಮರ್ ಸಾರಿಗೂ ಹಾಕ್ಕೊಡ್ಬೋದು. ನೋಡಿ, ಈ ಥರ ನೀಟಾಗಿ ಬೇಬಿ ಕುಚ್ಚನ ಈಸಿಯಾಗಿ ಹಾಕ್ಕೋಬೋದು. ಇದೇ ಥರ ಬ್ಯಾಕ್ ಸೈಡಿಂದ ಜರಿ ಥ್ರೆಡ್ನ ತಗೊಬಂದು ಲಾಕ್ ಮಾಡ್ಕೊಳ್ಳೋದು. ಇದೇ ಥರ ಫುಲ್ ಸಾರಿಗೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 4 ಒಂದೊಂದು ಕಲರ್ ಹಾಕಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಕಾಣಿಸ್ತಾ ಇದೆ. ಫ್ರಂಟ್ ಸೈಡು ನೀಟಾಗಿ ಒಂದ್ರ ಕೆಳಗಡೆ ಒಂದು ಜರಿ ಥ್ರೆಡ್ ಬಂದು ನೀಟಾಗಿ ಕಾಣಿಸ್ತಾ ಇರುತ್ತೆ. ನೋಡಿ, ಫುಲ್ ಆದಮೇಲೆ ಹೆಂಗೆ ಬಂತು ಅಂತ ತೋರಿಸ್ತೀನಿ. ನೋಡಿ, ಈ ಥರ ಕಾಣಿಸ್ತಾ ಇದೆ. ಈ ಥರ ಕಲರ್ ಕಾಂಬಿನೇಷನ್ ಬಂದು ಗೋಲ್ಡ್ ಮತ್ತು ಪಿಂಕ್ ಕಲರ್ದಿಂದ ಈ ಥರ ಹಾಕಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈಸಿಯಾಗಿ ಬೇಬಿ ಕುಚ್ಚನ ಹಾಕ್ಕೋಬೋದು.
ನಾನಿಲ್ಲಿ ನಾಲ್ಕು ಒಂದೊಂದು ಕಲರನ್ನು ಹಾಕಿದ್ದೀನಿ. ನೀವು ಯಾವ ಥರ ಬೇಕಾದರೂ ಹಾಕ್ಕೋಬೋದು, 5 ಹಾಕ್ಕೋಬೋದು, 3 2 ಆ ಥರನೂ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಹಾಕ್ಕೋಬೋದು. ನಾನಿಲ್ಲಿ ಈ ಥರ ಹಾಕಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಕಾಣಿಸುವ ಮತ್ತು ಎಲ್ಲರೂ ಹೆಚ್ಚಾಗಿ ಹಾಕುವ ಬೇಬು ಕುಚ್ಚನ ಈಸಿಯಾಗಿ ಹೆಂಗೆ ಹಾಕ್ಬೋದು ಅಂತ ತೋರಿಸಿದ್ದೀನಿ ನೋಡಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.